ಈಗ ಪ್ರೊಡ್ಯೂಸರ್ ಆಗಿ ಅಂತಂದ್ಮೇಲೆ ಬಿಸ್ನೆಸ್ ಕಡೆನೂ ಕೂಡ ಸಾಕಷ್ಟು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಬಿಕಾಸ್ ಯಾಕಂತಂದರೆ ಒಂದು ಹಣವನ್ನು ನೀವು ಒಂದು ಸಿನಿಮಾದ ಮೇಲೆ ಬಂಡವಾಳ ಹೂಡ್ತಿದ್ರೆ ಅಂತಂದಾಗ ಅದು ಬಿಸ್ನೆಸ್ ಈಗಿನ ಕಾಲದಲ್ಲಿ ಯಾಕಂತಂದರೆ ಮಾತಾಡ್ತಿದ್ರೆ ಒ ಟಿ ಟಿ ಅಂತಾರೆ, ಥಿಯೇಟ್ರ್ಗಳಲ್ಲಿ ಜನ ಬರಲ್ಲ, ಸಿನಿಮಾ ರಿಲೀಸ್ ಮಾಡಿದ್ರು ಕೂಡ ಜನ ಬಂದು ನೋಡಿಬಿಟ್ಟು ಒಂದು ನಿಮ್ಮ ಒಪಿನಿಯನ್ಸನ್ನು ಶೇರ್ ಮಾಡಿ ಅಂದರೂ ಕೂಡ ಥಿಯೇಟ್ರ್ ಅಂಗಳಕ್ಕೆ ಆಲ್ಮೋಸ್ಟ್ ಜನ ಬರ್ತಾನೆ ಇಲ್ಲ. ಸೊ ನಿಮ್ಮ ರಿಲೀಸ್ ಪ್ಲಾನ್ಸ್ ಹೇಗಿದೆ, ಹಾಗೆಯೇ ಆಗಿರುವಂಥ ಬಂಡವಾಳಕ್ಕೆ ಯಾವ ರೀತಿ ಪ್ಲಾನ್ಸನ್ನು ಮಾಡ್ಕೊಂಡಿದ್ದಾರೆ, ಬಿಸ್ನೆಸ್ ಪ್ಲಾನ್ಸ್ ಅಂತ? ಸರ್, ಟು ಟೆಲ್ ಯು ವೆರಿ ಫ್ರ್ಯಾಂಕ್ಲಿ, ನನಗೆ ಸದ್ಯಕ್ಕೆ ಬಿಸ್ನೆಸ್ ಪ್ಲಾನ್ಸ್ ನಿಜವಾಗ್ಲೂ ಏನೂ ಇಲ್ಲ. ನಾನೊಂದು ಪ್ಯಾಷನಲ್ಲಿ, ನಾನೊಂದು ಸಬ್ಜೆಕ್ಟ್ ಇಷ್ಟ ಆಗಿರೋದಕ್ಕೆ, ಡೈರೆಕ್ಟರ್ ನನಗೊಂದು 2-3 ವರ್ಷದಿಂದ ಪರಿಚಯ ಆಗಿರೋದಕ್ಕೆ ನಾನು ಈ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೆ. ಆ್ಯಂಡ್ ಸಿನಿಮಾ ಮಾಡಿದ್ದೆ, ಮುಗಿಸಿದ್ದೆ. ಆ್ಯಂಡ್ ಇವಾಗ ಸಿನಿಮಾ ನಿಮ್ಮ ಮುಂದೆ ಇದೆ. ನಾನು ಮೊದಲೇ ಹೇಳ್ದಂಗೆ, ನಾನು ಬೇರೆ ಇಂಟರ್ವ್ಯೂಸಲ್ಲಿ ಕೂಡ ಹೇಳಿದೆ, ಈಗ ಹಳೆ ಕಾಲದಲ್ಲಿ ಹೇಳ್ತಿದ್ರು ಒಂದು ಮನೆ ಕಟ್ಟಿ ನೋಡು ಇಲ್ಲ ಮದುವೆ ಮಾಡಿ ನೋಡು ಅಂತೇಳಿ. ನಾನು ಹೇಳೋದಂದ್ರೆ ಒಂದು ಸಿನಿಮಾ ಮಾಡಿ ನೋಡು, ಗೊತ್ತಾಗತ್ತೆ ನೀನು ರೋಡ್ ಮೇಲೆ ಬರ್ತೀಯ ಅಂತ. ಅಲ್ಲ, ಈಗ ಪ್ರೆಸೆಂಟ್ ಸಿಚುವೇಶನ್ ಹಂಗಿದೆ. ಇವಾಗ ಸಿನಿಮಾ ಮಾಡಿದ್ರೆ ನೀನು ಪಕ್ಕ ನಿನ್ನ ರೋಡಲ್ಲಿ ಸರ್, ಇವಾಗ ಸಿಚುವೇಶನ್ ಹಂಗಿದೆ ಸರ್, ಈಗ ಮೊದಲ ಥರ ಇಲ್ಲ. ಸೊ ಬಟ್ ಸರ್, ನಾನು ಒಂದು ಪ್ಯಾಷನ್ ಇಟ್ಕೊಂಡು ನಾನು ಬಂದಿದ್ದೀನಿ. ದಯವಿಟ್ಟು ನನಗೆಲ್ಲ ಸಪೋರ್ಟ್ ಮಾಡಿ. ಇಲ್ಲಿ ಪ್ರಾಬ್ಲಮ್ ಇನ್ನೊಂದು ಏನಂದ್ರೆ ಸರ್, ಇಲ್ಲಿ ಕಲಾವಿದರಾದ್ರೆ ಆಗಲಿ ಎಲ್ಲರೂ ಆಗಲಿ ಸಪೋರ್ಟ್ ಮಾಡಲ್ಲ ಸರ್. ಅದೇ ಮೇನ್ ಪ್ರಾಬ್ಲಮ್. ಈಗ ಅವ್ರು ಸಪೋರ್ಟ್ ಮಾಡಿದ್ರೆ ತಾನೇ ನಾವೆಲ್ಲ ಬೆಳೆಯೋಕ್ಕಾಗತ್ತೆ ಸರ್. ನಿಮ್ಮ ಮಾರ್ಕೆಟ್ ನಿಮ್ಗಿದೆ ಸರ್ ಆಲ್ರೆಡಿ. ಯಾರು ನಿಮ್ಮ ಮಾರ್ಕೆಟನ್ನು ಕದ್ಕೊಂಡು ಹೋಗಲ್ಲ. ಬೇರೆಯವ್ರಿಗೂ ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸ ಬರೋರು ಇಂಡಸ್ಟ್ರಿನ ನಂಬ್ಕೊಂಡು ಬರ್ತಾರೆ ಸರ್. ನಾನು ನಂಬ್ಕೊಂಡಿಲ್ಲ ಸರ್ ಇಂಡಸ್ಟ್ರಿನ. ನನ್ನ ಕೆಲಸ ನನಗಿದೆ. ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ. ನಾನು MBBS, MD, MHA, ಫೆಲೋಶಿಪ್ ಇನ್ ಡಯಾಬೆಟಾಲಜಿ, CCEDM ಅಂತಾರೆ, ಸರ್ಟಿಫಿಕೇಟ್ ಕೋರ್ಸ್ ಇನ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಇದೆಲ್ಲ ಮಾಡಿ ನನ್ನದೇ ಅಂತ ಒಂದು ಸ್ವಂತ ಪ್ರಾಕ್ಟೀಸ್ ಇದೆ. ನಾನು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಜನಕ್ಕೆ ಮಾಡ್ತಾ ಇರೋ ಸೇವೆನೇ ನನಗೆ ತುಂಬ ದೊಡ್ಡದು ಅನಿಸುತ್ತೆ. ಎಂಟರ್ಟೈನ್ಮೆಂಟ್ ಕೂಡ ಒಂದು ಸೇವೆನೇ. ಬಟ್ ಆದರೆ ನಾನು ಮಾಡ್ತಾ ಇರೋದು ಅದು ದೊಡ್ಡ ಒಂದು ಪುಣ್ಯದ ಕೆಲಸ ಅಂತ ನನಗೆ ಅನಿಸುತ್ತೆ. ಈವನ್ ಕೋವಿಡ್ ಟೈಮಲ್ಲಿ ಕೂಡ ನಾನು ಆಲ್ಮೋಸ್ಟ್ 2000 to 3000 ಜನಕ್ಕೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೆ ನನ್ನ ಜಾಗದಲ್ಲಿ. ನೀವು ನಂಬಲ್ಲ, ಒಂದು ಪೇಷಂಟ್ ಕೂಡ ಸತ್ತೋಗಿರೋದು ಅನ್ನೋದು ನನ್ನ ಒಂದು ಹಿಸ್ಟ್ರಿಯಲ್ಲೇ ಇಲ್ಲ ಸದ್ಯಕ್ಕೆ, ಆ ದೇವ್ರ ದಯದಿಂದ. ಬಟ್ ಆದರೆ ಆ ಒಂದು ನನ್ನ ಒಂದು ಇರೋ ಇದರಿಂದ ನನಗೆ ಕೋವಿಡ್ ವಾರಿಯರ್ ಅಂತ ಕೂಡ ನನಗೆ ಒಂದು ಅವಾರ್ಡು ಕೂಡ ನನಗೆ ಸಿಕ್ಕಿದೆ. ಅದು ಓಕೆ, ಅದೆಲ್ಲ ನನ್ನ ಅಚೀವ್ಮೆಂಟ್ಸು ಬೇರೆ ಇದೆ. ನನ್ನ ಬಗ್ಗೆ ಬೇಕಾದ್ರೆ ಅವರು ಗೂಗಲ್ ಮಾಡಲಿ, ದೇ ವಿಲ್ ಕಮ್ ಟು ನೋ ವಾಟ್ ಐ ಆಮ್. ಬಟ್ ಅದೇ ಸಿನಿಮಾ ಪ್ರಮೋಷನ್ಸ್ಗೆ ಬಂದಾಗ ನಾನು ಮಾಡೋ ಪ್ರಯತ್ನ ನಾನು ಮಾಡ್ತಿದ್ದೀನಿ. ಯಾವ ಲೆವೆಲ್ಗೆ ಅದನ್ನು ರೀಚ್ ಮಾಡಿಸ್ಬೇಕೋ ಮಾಡಿಸ್ತಿದ್ದೀನಿ. ಆ್ಯಂಡ್ ಅದೇ ರಿಟರ್ನ್ಸು ಎಕ್ಸ್ಪೆಕ್ಟ್ ಮಾಡಬೇಕು ಅಂದಾಗ ಲಿಟ್ರಲಿ ಐ ಡೋಂಟ್ ನೋ ಸರ್ ವಾಟ್ ಹ್ಯಾಪನ್ಸ್, ಬಟ್ ಐಮ್ ಥಿಂಕಿಂಗ್ ಇಟ್ ವಿಲ್ ಹ್ಯಾಪನ್ ಗುಡ್ ಅಂತ ನಾನು ಅನ್ಕೊಂತಿದ್ದೀನಿ. ಸೊ ಬಿಸ್ನೆಸ್ ಪರವಾಗಿ ನಾನು ಇನ್ನೂ ಏನು ಅಷ್ಟೇನು ಪ್ಲ್ಯಾನ್ ಏನಿಲ್ಲ. ಆಡಿಯೋ ರೈಟ್ಸ್ ಒಂದು ಸೇಲ್ ಆಯಿತು ನಮಗೆ, ಮಾಸ್ ಮ್ಯೂಸಿಕ್ ಅಡ್ಡ ಅಂತ ಹೇಳಿ. ಸೊ ಅವರು ಆಡಿಯೋ ರೈಟ್ಸನ್ನು ಮತ್ತೆ ಕಂಪ್ಲೀಟ್ ಅವ್ರು ತೊಗೊಂಡಿದ್ದಾರೆ ಸರ್. ಓಕೆ, ಈಗ ಸಿನಿಮಾ ಇನ್ನೇನು ನವೆಂಬರ್ 28ಕ್ಕೆ ರಿಲೀಸ್ ಆಗ್ತಿರೋದ್ರಿಂದ ಆ್ಯಕ್ಟರ್ ಆಗಿ ನಿಮಗೆ ಈಗಾಗಲೇ ಒಂದು 10-11 ಸಿನಿಮಾ ಇದು. 11 ಅಲ್ಲ ಸರ್, ಒಂದು 9-10 ಅನ್ಕೋಣ. ಓಕೆ, ಆ ಸಿನಿಮಾ ಆಕ್ಟರ್ ಆಗಿ ನೀವು ಬೆಳ್ಳಿ ಪರದೆಗೆ ಬರುವಂಥದ್ದು ಹೊಸದೇನಲ್ಲ. ಬಟ್ ನಿರ್ಮಾಪಕರಾಗಿ ಬೆಳ್ಳಿ ಪರದೆಗೆ ಬರ್ತಿದ್ದಾರೆ ಅಂದಾಗ ಒಂದಷ್ಟು ಗೊಂದಲ, ಲೈಕ್ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತುಕತೆ ಇರುತ್ತೆ, ಹಾಗೇನೆ ಒಂದು ತಳಮಳ, ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಕನ್ಫ್ಯೂಷನ್ಸ್ ಅಂತ ಇರುತ್ತೆ. ಸೊ ಏನೆಲ್ಲ ನಡೀತಾ ಇದೆ ಈಗ ನಿಮ್ಮ ಮೈಂಡಲ್ಲಿ ಅಂತ? ಸರ್, ಮೈನು ನನಗೆ ತುಂಬ ಟೆನ್ಷನ್ ಇದೆ. ನನಗೆ ಆ್ಯಕ್ಚುಲಿ ಇವಾಗ ಇಂಟರ್ವ್ಯೂ ಕೊಡೋಕ್ಕೂ ಆಗದಿಲ್ದಿರೋ ಪರಿಸ್ಥಿತಿಯಲ್ಲಿ ಆದ್ರೂ ಕೊಡ್ತಾ ಇದ್ದೀನಿ. ಬಟ್ ಆದರೆ ಅದೇ ನನ್ನ ಟೆನ್ಷನ್ಸು ನನಗಿದೆ. ಯಾಕಂದರೆ ಮೂವಿ ಈಗ ರಿಲೀಸ್ ಮಾಡಬೇಕು ಅಂದರೆ ನಿಮ್ಗೆ ಗೊತ್ತಿದೆ ಏನೇನಿದೆ ಏನು ಅನ್ನೋದು. ನಾವು ಥಿಯೇಟರ್ಸ್ ಲಿಸ್ಟ್ ನೋಡ್ಕೋಬೇಕು, ಪ್ರತಿಯೊಂದು ಇದೆಯಲ್ವಾ. ಸೊ ಇವಾಗ ಪೇಪರ್ ಆ್ಯಡ್ಸ್ ಹಾಕ್ಸ್ಬೇಕು. ಆಮೇಲೆ ಮೈನ್ ನನಗೇನು ಟೆನ್ಷನ್ ಅಂದರೆ ಈ ದುಡ್ಡು ಹಂಚ್ತಾ ಇದೀವಲ್ಲ, ಅದೇ ಮೈನ್ ಟೆನ್ಷನ್. ಶೂಟಿಂಗ್ ಟೈಮಲ್ಲೂ ನನಗೆ ಅಷ್ಟು ಟೆನ್ಷನ್ ಆಗಿರಲಿಲ್ಲ. ಆಯಿತು ಮಾಡೋಣ ಅಂತೇಳಿ. ಈಗ ಪ್ರಮೋಷನ್ಗೆ ಒಂದು ಯಾವುದೇ ಒಂದು ಪ್ರಾಡಕ್ಟ್ಗಾದರೂ ಆಗಲಿ, ಒಂದು ಸಿನಿಮಾಗಾದರೂ ಆಗಲಿ, ಏನಾದರೂ ಆಗಲಿ, ಪ್ರಮೋಷನ್ ಅಷ್ಟು ಸುಲಭ ಅಲ್ಲ. ಎಷ್ಟೇ ನೀವು ರೀಚ್ ಮಾಡಿಸಿದ್ರು ಕೂಡ ಅದು ಟಿಕೆಟ್ ಕನ್ವರ್ಟ್ ಆಗಿ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ನಾವು ಮಾಡೋ ಪ್ರಯತ್ನ ನಾವು ಮಾಡಬೇಕು. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಇವಾಗ ನಾವು ಎಕ್ಸಾಂಪಲ್ ಒಂದು ಕೋಲ್ಗೇಟ್ ಟೂತ್ ಪೇಸ್ಟೇ ತಗೊಳ್ಳೋಣ. ಸೊ ಆ ಟೂತ್ ಪೇಸ್ಟ್ನ ನಾವು ಎಷ್ಟೋ ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 60 years ಇರ್ಬೋದಾ, ಇಲ್ಲ ಒಂದು 70 years ಇರ್ಬೋದಾ, ನನಗೆ ಅಷ್ಟು ಐಡಿಯಾ ಇಲ್ಲ. ನೆವರ್ ಸರ್ಚ್ಡ್ ಅಬೌಟ್ ದಟ್. ಒಂದು ಎಕ್ಸಾಂಪಲ್. ಸೊ ಅದು ಕೂಡ ಎಲ್ಲಿ ಅದು ಕಾಣಿಸ್ಕೊಂಡಿಲ್ದಿರ ಆಗೋಗ್ಬಿಡುತ್ತೆ ಅಂತ ಇವತ್ತು ಕೂಡ ಕೋಲ್ಗೇಟ್ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಡೈಲಿ. ನೀವು TV ಆದರೂ ಆಗಲಿ, ಇಲ್ಲ ನ್ಯೂಸ್ ಪೇಪರ್ ಆದರೂ ಆಗಲಿ, ಎನಿಥಿಂಗ್ ವೆರ್ ಎವರ್ ಯು ಗೋ, ಕೋಲ್ಗೇಟ್ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ. ಏನಕ್ಕೆ ಸಿಗುತ್ತೆ ಸರ್? ಯಾಕೆಂದರೆ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್. ಅದರ ಹೆಸರು ಚಾಲ್ತಿಯಲ್ಲಿರಲಿ ಅನ್ನೋ ಒಂದು ಕಾರಣಕ್ಕೆ.
ಎಸ್. ಸೊ ಹಾಗಾಗಿ ಸೊ ಪ್ರಮೋಷನ್ಗೆ ನಾವು ಯುನೋ ನಾನು ಮಾಡೋ ಅಷ್ಟು ಮಾಡಿದ್ದೀನಿ. ನಿನ್ನೆ ಕೂಡ ಒಂದು ಈವೆಂಟ್ ಮಾಡಿದ್ದೀನಿ, ಅದಕ್ಕೂ ಸಾಕಷ್ಟು ಹಣವನ್ನು ವೆಚ್ಚಿಸಿ ನಾನು ಇವರು ನಾಯಿ ಸತೀಶ್ ಇದೆಲ್ಲ ಬಿಗ್ ಬಾಸ್ ಸತೀಶ್ ಅವ್ರನ್ನ ಕರೆಸಿದ್ದೀನಿ. ಅದೇ ಮೇಯ್ನ್ ಅವ್ರು ನಾಯಿಯಿಂದ ಫೇಮಸ್ ಆಗಿರೋದ್ರಿಂದ ನಮ್ಮ ಸಿನಿಮಾ ನಾಯಿ ಕಾನ್ಸೆಪ್ಟ್ ಮೇಲೆ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಕನೆಕ್ಟ್ ಆಗತ್ತೆ, ನಮಗೂ ಸ್ವಲ್ಪ ರೀಚ್ ಆಗತ್ತೆ ಅಂತ ಹೇಳಿ ಆನೇಕಲ್ಲಲ್ಲಿ ಒಂದು ಈವೆಂಟ್ ಮಾಡಿಸಿದ್ದೀವಿ. ಅಲ್ಲಿ ಕೂಡ ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ. ಸೊ ಆನೇಕಲ್ಲಲ್ಲೇ ಏನಕ್ಕೆ ಮಾಡಿದ್ವಿ ಅಂದ್ರೆ ನಮ್ಮ ಡೈರೆಕ್ಟರ್ ಅವ್ರ ಊರು ಆನೇಕಲ್ ಆಗಿರೋದ್ರಿಂದ ನಾವು ಆನೇಕಲ್ಲಲ್ಲಿ ಈವೆಂಟ್ ಮಾಡಿಸಿದ್ವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.